ನಮಸ್ಕಾರ ಸ್ನೇಹಿತರೆ. ಫಸ್ಟು ಕನ್ನಡಕ ತೆಗೆದುಬಿಡ್ತೀನಿ. ಪ್ರೀತಿಯ ಕನ್ನಡಿಗ ಆಗಿರೋದ್ರಿಂದ ಕನ್ನಡಕ ಹಾಕೊಂಡು ಮಾತಾಡಿದ್ರೆ ಏನು ಗಾಂಚಲಿನ ಅಂದ್ಬಿಡ್ತೀರಾ, ಇಲ್ಲ ಕಣ್ಣು ಕಾಣಿಸಲ್ವ ಅವನಿಗೆ ಅಂದ್ಬಿಡ್ತೀರಾ, ಕಷ್ಟ. ಅದಕ್ಕೆ ಕನ್ನಡಕ ತೆಗೆದುಬಿಟ್ಟಿದ್ದೀನಿ. ಯಾರಪ್ಪ ಇವನು ಕನ್ನಡಿಗರಿಗೆಲ್ಲ ನಮಸ್ಕಾರ ಹೇಳ್ತಿದ್ದಾನೆ ಅಂತ ಕುತೂಹಲ ಇದೆಯಾ? ನನ್ನ ಹೆಸರು ಪರಮ್ ಅಂತ. ಅದರಲ್ಲೇನು ವಿಶೇಷ ಇಲ್ಲ, ಯಾಕೆ ಅಂದರೆ ಇದು ನಮ್ಮ ಅಪ್ಪ ಇಡ್ರ ಹೆಸರು. ಎಲ್ರಿಗೂ ಅವ್ರ ಅಪ್ಪ ಅಮ್ಮ ತಾನೇ ಹೆಸರಿಡೋದು. ಅದರಲ್ಲಿ ಏನು ವಿಶೇಷ ಇರಲ್ಲ. ಸೊ ನನ್ನನ್ನು ಪರಮ್ ಅಂತ ಕರಿಬೋದು. ನಾನು ಇಲ್ಲಿಗೆ ಬಂದಿರೋ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾನೆಲ್ಲಿಗೂ ಬಂದಿಲ್ಲ, ಇಲ್ಲೇ ಕೂತಿದ್ದೀನಿ. ಸೊ ನಾನೊಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ. ಅದರ ಹೆಸರು ಬಂದು ಏನಿರ್ಬೋದು ಹೇಳಿ? ಮಿಸ್ಟ್ರಿ ಮಚ ಅಂತ. ಏನು ಮಚ, ನನ್ನ ಚಾನಲ್ ವಿಶೇಷತೆ ಏನು ಅಂತ ಕೇಳ್ಬೋದು ನೀವು. ನನ್ನ ಚಾನಲ್ನ ವಿಶೇಷ ಏನು ಅಂತ ಹೇಳಿದ್ರೆ, ಕನ್ನಡಿಗರ ಪ್ರೀತಿ, ಸ್ನೇಹ, ಸೌಹಾರ್ದತೆಯನ್ನು ಕೂಡ ಈ ಯುರೋಪಿನ ಜನರಿಗೆ ತಿಳಿಸುವಂಥದ್ದು, ನಮ್ಮ ಕಲೆ ಸಾಹಿತ್ಯದ ಬಗ್ಗೆ ಅವ್ರಿಗೆ ಅರಿವು ಮಾಡಿಕೊಡುವಂಥದ್ದು, ಮತ್ತು ಅವರ ಕಲೆ ಸಾಹಿತ್ಯ ಸಂಸ್ಕೃತಿ, ಅವರ ದೇಶದ ಸಮಸ್ಯೆಗಳು, ದೇಹದ ಸಮಸ್ಯೆಗಳು ಎಲ್ಲವನ್ನು ಕೂಡ ನಮ್ಮ ಕನ್ನಡಿಗರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ನಮ್ಮ ಪ್ರತಿಯೊಬ್ಬ ಕನ್ನಡಿಗರಿಗೆ, ಕರ್ನಾಟಕದವ್ರಿಗೆ ಎಸ್ಪೆಷಲಿ ಒಂದು ಕುತೂಹಲ ಇರುತ್ತೆ. ಯುರೋಪಿನ ಜನರು ತುಂಬ ಮುಂದುವರೆದಿದ್ದಾರಂತೆ. ಯಾವ ರೀತಿ ಮುಂದುವರೆದಿದ್ದಾರೆ, ಏನು ಮುಂದುವರೆದಿದ್ದಾರೆ, ಲೂಟಿ ಮಾಡಿ ಮುಂದುವರೆದಿದ್ದಾರಾ ಬೇರೆ ದೇಶಗಳನ್ನ, ಇಲ್ಲ ಅವ್ರದೇ ಸ್ವಂತ ಖರ್ಚಿಂದ ಮುಂದುವರೆದಿದ್ದಾರಾ ಅನ್ನೋದು ಕೂಡ ಕುತೂಹಲ ಇರುತ್ತೆ. ಮತ್ತು ದೇಶ ಕೂಡ ಅಪ್ಡೇಟ್ ಆಗಿದೆಯಂತೆ, ಜನ ಏನೇನೋ ಹೇಗೇಗೋ ಇದ್ದಾರಂತೆ ಅನ್ನೋ ಕುತೂಹಲ ಇರುತ್ತೆ. ಎಲ್ಲರೂ ಕೂಡ, ಎಲ್ಲ ಯೂಟ್ಯೂಬ್ ಚಾನಲ್ ಅವರು ಅದನ್ನು ತೋರಿಸಲ್ಲ, ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಇದೇ ನನ್ನ ಚಾನಲ್ನ ಮುಖ್ಯ ಉದ್ದೇಶ. ಸಸ್ಪೆನ್ಸ್ ಅಂತೂ ಖಂಡಿತ ಇರುತ್ತೆ, ಮಿಸ್ಟ್ರಿ ಅಂತೂ ಕೇಳಲೇಬೇಡಿ. ಅನ್ಡೌಟೇಬಲಿ ಖಂಡಿತ ನಿಮ್ಮ ಆಸೆಯನ್ನು ನಿರಾಸೆಯಂತೆ ಮಾಡೋ ಕೆಲಸ ನಾನು ಮಾಡಲ್ಲ, ಖಂಡಿತ ತೋರಿಸ್ತೀನಿ. ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನನ್ನನ್ನು ಅರಸಿ ಆರೈಸಿ ಅಂತ ಕನ್ನಡಿಗರಲ್ಲಿ ಕೇಳ್ತೀನಿ. ಧನ್ಯವಾದಗಳು.